ಇದು ಬಾರೆ. ಗಂಡನ ಕಾಲಿಗೆ ಒಮ್ಮೆ ನಮಸ್ಕಾರ ಮಾಡುವುದು ಶಿಷ್ಟಾಚಾರ. ಹೌದು. ಮತ್ತೆ ಮತ್ತೆ ಹೆಂಡತಿ ನಮಸ್ಕಾರ ಮಾಡ್ತಾಳೋ ಏನೋ ಚಮತ್ಕಾರ ಉಂಟು ಎಂಬುದು ಅರ್ಥ. ನಮಸ್ಕಾರದಲ್ಲಿ ಚಮತ್ಕಾರ ಇರುವುದು ಹೌದು, ಆದ್ರೆ ನಮಸ್ಕಾರದಲ್ಲಿ ಅಲ್ಲ. ಏನದು? ನೋಡಿರಿ ದ್ವಿಜರೂಪ ಉತ್ಸಾಹದಲ್ಲಿದ್ದೀಯಾ? ಹೌದು ಸ್ವಾಮಿ. ಏನು ಕಾರಣ ಉಂಟು. ಹೇಗೆ ನೋಡಿ. ಅವನೇ ದೊಡ್ಡ ಅಧಿಕ. ಆ ಯಾಗಕ್ಕೆಂದು ಬ್ರಾಹ್ಮಣರೆಲ್ಲರೂ ಅಂತ ಕಡೆಗಾಗಿ ಹೋಗುತ್ತಿದ್ದಾರೆ. ಅದನ್ನು ನೋಡಿದೆ, ಅದನ್ನು ನಿಮಗೆ ತೋರಿಸಿ. ದಾಕ್ಷಾಯಣಿ, ಇರುವೆಯ ಸಾಲಿನ ಹಾಗೆ ಬ್ರಾಹ್ಮಣರು ಆ ಕಡೆಗೆ ಹೋದರೆ ಕಿವಿಯಲ್ಲಿ ಗಾಳಿ ಹೋದ ಕರುವಿನ ಹಾಗೆ ನೀನ್ ಯಾಕೆ ಹಾಕ್ತದೆ? ಕಾರಣ ಉಂಟು.
ಸ್ವಾಮಿ ಹಾಗಾದ್ರೆ ಒಂದು ಸತ್ಯದ ಮನವರಿಕೆ ಆಯ್ತು. ಯಾವುದು? ಅಪ್ಪನ ಮನೆಗೆ ಹೋಗುವ ಅವಕಾಶ ಸಿಕ್ತ ಹಾ, ಹೆಂಗಸ್ರಿಗಾಗುವ ಸಂತೋಷ ಎಷ್ಟು ಅಂತ ಇವತ್ತು ಗೊತ್ತಾಯ್ತು. ಮಾತೇ ಇಲ್ಲವೇ? ಅಲ್ಲ, ನೀನ್ ನಡೆಯುತ್ತೀಯೋ, ಓಡ್ತೀಯೋ, ಕುಣಿತೀಯೋ, ಹಾ,
ಯಾವುದು ಗೊತ್ತಾಗುವುದಿಲ್ಲ. ಹೇಳುವ ಮಾತೆ ಉಂಟಲ್ಲ, ಹಕ್ಕಿಯೊಂದಕ್ಕೆ ಗೂಡಿನ ಆಸೆ ಹೇಗಿರ್ತದೆಯೋ ಹಾಗೆ ಹೆಣ್ಣಾದವಳಿಗೆ ತವರಿನ ಆಸೆ ಇರ್ತದೆ ರಮಣ. ಸರಿ ಅಲ್ವಾ? ಈಗ ಹಾಗಾದ್ರೆ ಬ್ರಾಹ್ಮಣರು ಒಂದಾಗಿ ಹೋಗುತ್ತಾ ಇರುವುದು ನಿಮ್ಮ ಮಾವನ ಮನೆಗೆ ಅಂತ ಕೇಳಿದ ಕೂಡಲೇ ಒಂದು ಕ್ಷಣ ನನ್ನ ಮನಸ್ಸಿರಲಿಲ್ಲ. ಇಲ್ಲಿರುವುದು ದಾಕ್ಷಾಯಿಣಿಯ ದೇಹ ಮಾತ್ರ. ಈಗ ನನ್ನ ಮನವಿಗಾಗಲೇ ಅಲ್ಲಿ ಸೇರಿಯಾಗಿದೆ. ಕಾರಣ ಮತ್ತಿನ್ನೇನಲ್ಲ ಸ್ವಾಮಿ. ಆಲೋಚನೆಯನ್ನು ಮಾಡಿ, ನಮ್ಮಪ್ಪನ ಸಂಸಾರ ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣದ, ಪ್ರಪಂಚವ್ಯಾಪಿಯಾಗಿರುವಂತಹ ಸಂಸಾರ. ನಮ್ಮ ಸಂಸಾರವೇ ಇಲ್ಲ. ಹೌದು, ನೀವೇ ಆಲೋಚನೆ ಮಾಡಿ. ಮದುವೆ ಆದ ನಂತರದಲ್ಲಿ ಒಬ್ಬೊಬ್ಬರ ಮನೆಗೆ ನಾವು ಹೋಗಬೇಕು ಅಂತಾದ್ರೆ ಎಷ್ಟು ವರ್ಷ ಬೇಕಾಗಬಹುದು ನಮಗೆ? ಕೆಲವು ವರ್ಷ ಬೇಕು ಅಲ್ವಾ? ಎಲ್ಲ ಅಕ್ಕ ತಂಗಿಯರು ಒಂದು ಮನೆಗೆ ಹೋಗುವುದು ಅಂದ್ರೆ ಒಬ್ಬೊಬ್ಬರ ಮನೆ ಅಲ್ವಾ? ಒಂದೊಂದು ದಿವಸ ಅಂತ ಲೆಕ್ಕ ಹಾಕಿದ್ರೆ ಕೆಲವು ವರ್ಷಗಳು ಬೇಕು. ಈಗ ನೋಡಿ, ಜಾಣನಾದವ ಒಂದೇ ಒಂದು ಕಾಲಿನಿಂದ ಮಾವಿನ ಹಣ್ಣನ್ನು ಬೆಳೆಸುತ್ತಾನೆ, ಹಕ್ಕಿಯನ್ನು ಹಾರಿಸುತ್ತಾನೆ. ಈಗ ನಮಗೆ ಬಂದಿರುವಂತ ಸುಯೋಗ ಅಂದ್ರೆ ಆಲೋಚನೆ ಮಾಡಿ. ನಮ್ಮ ಅಪ್ಪನ ಮನೆಯಲ್ಲಿ ನಡೆದಿರುವಂತ ಈ ಶುಭ ಕಾರ್ಯಕ್ಕೆ ಬಂದು ಬಾಂಧವರೆಲ್ಲರೂ ಬಂದು ಸೇರಿಕೊಳ್ಳುತ್ತಾರೆ. ಅಂತಹ ಒಂದು ಸ್ಥಳಕ್ಕೆ ನಾವು ಹೋದೆವು ಅಂತಾದ್ರೆ ಒಂದೇ ಕ್ಷೇತ್ರದಲ್ಲಿ ಎಲ್ಲರನ್ನೂ ನೋಡುವಂತಹ ನಮ್ಮ ಆಸೆ ಪೂರೈಸಬಹುದು, ಮತ್ತೊಂದು ಯಾಗವನ್ನು ನೋಡಿಕೊಂಡು ಬರಬಹುದು. ಹಾಗಾಗಿ ತಡ ಮಾಡುವುದು ಬೇಡ, ಹೇಳಿ ಅಲ್ಲಿ ಹೋಗು. ನೀ ನಂಗೆ ಮಾತಾಡ್ಲಿಕ್ಕೆ ಕೊಡ್ತೀಯಲ್ವ? ನೀ ಹೇಳಿದ್ದೇನೆ ಅಕ್ಕ ತಂಗಿಯರು ಎಲ್ಲರನ್ನೂ ಕಾಣ್ಲಿಕ್ಕೆ ಆಗ್ತದೆ ಅಂತ. ಹೌದು ಗೌರಿ, ಈಗ ಅಕ್ಕ ತಂಗಿಯೊಂದು ಎಲ್ಲರೂ ಬರ್ತಾರೆ ಅಂತ ನಿನಗೆ ಯಾರು ಹೇಳಿದ್ರು? ಬ್ರಾಹ್ಮಣರು. ಹಾಗಾದ್ರೆ ಈ ಪ್ರಸಂಗದ ಬ್ರಾಹ್ಮಣರಿಗೆ ಒಳ್ಳೆ ಕೆಲಸ. ಯಾಕೆ ನಿಮ್ ಸಂಸಾರ ಏನು ಸಾಮಾನ್ಯದಲ್ಲ. ಅಲ್ಲ, ಅವ್ರೆಲ್ಲರ ಮನೆಗೂ ಬ್ರಾಹ್ಮಣರೇ ಹೋಗ್ತಾರ. ಅಲ್ಲ, ಈಗ ಅವರೆಲ್ಲರಿಗೂ ಹೇಳಿದ್ದು ಬ್ರಾಹ್ಮಣರಲ್ಲ, ಅವರೆಲ್ಲರಿಗೂ ಅಪ್ಪನೇ ಕರೆ ಕಳುಹಿಸಿದ್ದಾನೆ. ನನಗೆ ಹೇಳಿದ್ದು ಬ್ರಾಹ್ಮಣರು. ಎಲ್ಲಿಯ ಹುಚ್ಚಿಯಲ್ಲಿ ಉಳಿದ ಎಲ್ಲರಿಗೂ ಅಪ್ಪ ಕರೆದಿದ್ದಾನೆ. ಹೌದು. ಇದು ಕರೆಯೋದು ಬೇಡ್ವಾ? ನನಗಪ್ಪ ಕರೀಲಿಲ್ಲ ಅಂತ. ಕರೆಯದೆ ಹೋಗ್ಬಹುದಾ? ಕರೆಯದೆ ಹೋಗಬಾರದು. ಹೌದು, ಆದ್ರೆ ಹೋಗುವ ಕೆಲವೊಂದು ಪ್ರದೇಶಗಳು ಉಂಟಲ್ಲ. ಅರುಗಿಸಲೈದು ಹೋದನು ಜಿರಿದಾಯನ ಬೇಡ, ಅರುಗಿಸಲೈದು ಹೋದನು ಜಿರಿದಾಯನ ಬೇಡ, ಅರುಗಬೇಕೆಂಬುದಿಲ್ಲ, ಅರುಗಬೇಕೆಂಬುದಿಲ್ಲ. ಗುರುವಿನ ಗಗಗೆ ತಾಯಿ ಗಗಗೆ ಕಾಂತನ ಗಗಗೆ, ಗುರುವಿನ ಗಗಗೆ ತಾಯಿ ಗಗಗೆ ಕಾಂತನ ಗಗಗೆ, ಅರಸನ ಗಗಗಳಿಗೆ ಅರುಗಬೇಕೆಂಬುದಿಲ್ಲ, ಅರುಗಿಸದೈದುದರು ಜೀತವೆನ ಬೇಡ, ಅರುಗಬೇಕೆಂಬುದಿಲ್ಲ. ಸ್ವಾಮಿ, ಉಳಿದವರಿಗೆಲ್ಲ ತಂದೆಯವರು ಹೇಳಿದ್ದಾರೆ, ಹೌದು. ನಿನ್ನನ್ನು ಮಾತ್ರ ಕರೆಯಲಿಲ್ಲ. ಹೋಗ್ಬೋದು. ಹೋಗಬಹುದು. ಯಾಕೆ ಕೇಳಿ, ಈಗ ಕಾರ್ಯಕ್ರಮವೊಂದಕ್ಕೆ ಕರೆಯಿಲ್ಲದೆ ಹೋಗಬಾರದು ಅನ್ನೋ ಮಾತು ಉಂಟು. ಆದರೆ ಕೆಲವೊಂದು ಪ್ರದೇಶಗಳಿಗೆ ಹೋಗುವಾಗ ಕರೆ ಬೇಕೇ ಬೇಕು ಎಂತಲೂ ಇಲ್ಲವಲ್ಲ? ಶಾಸ್ತ್ರ ಹೇಳುವುದೇನು ಗೊತ್ತಾ? ಏನು? ನೆರೆಮನೆಯಲ್ಲಿ ವಿಶೇಷ ಕಾರ್ಯ ಆದ್ರೆ ಆ, ಈಚೆ ಮನೆ ಕರೆಯದೇ ಇದ್ರೆ ಹಾ, ಆ ಒಂದ್ ದಿವಸ ಊರಾದ್ರೂ ಬಿಡ್ಬೇಕು ಅಂತ. ಹಾಗುಂಟು. ಅದ್ರ ಆಲೋಚನೆ ಮಾಡಿ. ಕೆಲವೊಂದು ಪ್ರದೇಶಗಳಿಗೆ ಅದೇ ಶಾಸ್ತ್ರದಲ್ಲಿ ಹೇಳಿದೆ ಕರೆ ಕೊಡ್ಲೇಬೇಕು ಅಂತಲೂ ಇಲ್ಲ. ಯಾವುದು? ಯಾವ್ದು? ದೇವಸ್ಥಾನ ಒಂದರಲ್ಲಿ ಒಂದು ಶುಭ ಕಾರ್ಯಕ್ರಮ ನಡೀತಾ ಉಂಟು ಅಂತಾದ್ರೆ ಆ ದೇವತಾ ಕಾರ್ಯಗಳಿಗೆ ಭಕ್ತರಾದವರು ಹೋಗಿ ಸೇರಿಕೊಳ್ಳುವುದಕ್ಕೆ ದೇವರೇ ಬಂದು ಕರೆ ಕೊಡಬೇಕೇ? ಹೋಗಬೇಕಾದದ್ದು ಭಕ್ತ ಧರ್ಮ ಅಲ್ವಾ? ಇನ್ನು ಅರಸನ ಮನೆಯಲ್ಲಿ ಅರಮನೆಯಲ್ಲಿ ನಡೆದಿರುವಂತಹ ಶುಭ ಸಂದರ್ಭಕ್ಕೆ ಪ್ರಜೆಗಳಾದವರು ಹೋಗಿ ಸೇರಿಕೊಳ್ಳುವುದಕ್ಕೆ ಅರಸನೇ ಬಂದು ಪ್ರಜೆಗಳಿಗೆ ಕರೆ ಕೊಡಬೇಕೇ? ಭಾಗವಹಿಸಬೇಕಾದ್ದು ಪ್ರಜಾಧರ್ಮ ಅಲ್ಲವಾ? ಇನ್ನು ಗುರುವಿನ ಗೃಹದಲ್ಲಿ ನಡೆದಿರುವಂತಹ ಶುಭ ಸಂದರ್ಭಕ್ಕೆ ಶಿಷ್ಯರಾದವರು ಹೋಗಿ ಸೇರಿಕೊಳ್ಳುವುದು, ಹೋಗಿ ಸೇವೆ ಮಾಡಬೇಕಾದ್ದು ಶಿಷ್ಯ ಧರ್ಮ ಕರ್ತವ್ಯ ಕೂಡ. ಇನ್ನು ತವರು ಮನೆಯಲ್ಲಿ ನಡೆದಿರುವಂತಹ ಶುಭ ಸಂದರ್ಭಕ್ಕೆ ಮಕ್ಕಳಾದವರು ಹೋಗಿ ಸೇರಿಕೊಳ್ಳುವುದಕ್ಕೆ ಕರೆಬೇಕೇ? ತವರು ಮನೆಯಿಂದ ಹೊರಟಂತಹ ಹೆಣ್ಣೊಬ್ಬಳು ಗಂಡನ ಮನೆಯಲ್ಲಿ ಇರಬೇಕಾದವಳು, ಅದೇ ಗಂಡನ ಮನೆಗೆ ತವರು ಮನೆಗೆ ಬಂದಿರುವವಳು ಗಂಡನೇ ಬಂದು ಕರೆದುಕೊಂಡು ಹೋಗಬೇಕೆನ್ನುವ ಹಾಗೆ ತವರಿನಲ್ಲೇ ಕುಳಿತುಕೊಂಡು ಗೊತ್ತಾದ್ರೆ ಗಂಡನೇ ಬಂದು ಕರ್ಕೊಂಡು ಹೋಗ್ಲಿದ್ರೆ ತವರಿನಲ್ಲೇ ಉಳ್ಕೊಳ್ತಾಳೆ. ಉಳ್ಕೊಂಡ್ರೆ ಅವಳಿಗೆ ಅಪ್ಪನ ಮನೆಗೆ ಗೊತ್ತಿಲ್ಲ ಅಲ್ವಾ? ಅವಳೇ ತಿಳಿದು ಗಂಡನ ಮನೆಗಾಗಿ ಹೋಗಬೇಕು. ಹಾಗಾಗಿ ಹೇಳ್ತಾ ಇದ್ದೇವೆ ಸ್ವಾಮಿ,
ಅಪ್ಪನ ಮನೆಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ನಮಗೆ ಕರೆಬೇಕು ಎಂದೆಲ್ಲ. ನಿಮ್ಗೊಂದು ಮಾತು ಹೇಳ್ತೇನೆ. ಹಾ. ಮಹಾರಾಜನ ಕಾಣುವುದಕ್ಕೆ, ಹಾ. ದೇವರನ್ನು ಕಾಣುವುದಕ್ಕೆ, ಹಾ. ಆಮೇಲೆ ಗುರುಗಳನ್ನು ಕಾಣುವುದಕ್ಕೆ, ತಂದೆ ತಾಯಿ ಕಾಣಲಿಕ್ಕೆ ಆಮಂತ್ರಣ ಬೇಡ. ಬೇಡ. ನನಗೆ ನಿನ್ನ ಅಪ್ಪ ಮಹಾರಾಜ ಅಲ್ಲ, ನೀವೇ ಜಗದೊಡೆಯ. ನಿನ್ನ ಅಪ್ಪ ನನಗೆ ದೇವರಲ್ಲ, ನೀವೇ ಜಗತ್. ನಿನ್ನ ಅಪ್ಪ ನನಗೆ ಗುರು ಅಲ್ಲ, ನೀವೇ ಜಗತ್. ನಿನ್ನ ಅಪ್ಪ ನನಗೆ ಅಪ್ಪ ಅಲ್ಲ, ಆದ್ರಿಂದ ಬೇಡ. ಸ್ವಾಮಿ, ಇದೆಲ್ಲ ನಾನು ಹೇಳಿದರು ಈ ರೀತಿಯಲ್ಲಿ ಹೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಯ್ತು. ನಿಮ್ಮ ಮನಸ್ಸಿನಲ್ಲಿ ನನ್ನಿಂದ ಮುಚ್ಚಿದಂತಹ ಯಾವುದೋ ಒಂದು ವಿಷಯ ಉಂಟಲ್ಲ, ಹಾಗಾಗಿ ಹೀಗೆ ಮಾಡ್ತಿದ್ದೀರಾ ಹೇಗೆ? ಏನು ವಿಷಯ ಸ್ವಾಮಿ ಅದು? ಗೌರಿ, ನನ್ನಲ್ಲಿ ಹೇಳುವುದಿಲ್ಲವೇ? ನಡೆದು ಹೋದಂತ ಒಂದು ಘಟನೆಯನ್ನ ನಿನ್ನಲ್ಲಿ ಹೇಳಿದರೆ ನಿನ್ನ ಮೃದುವಾದ ಮನಸ್ಸಿಗೆ ನೋವಾದೀತು ಎಂಬ ಕಾರಣಕ್ಕಾಗಿ ಮುಚ್ಚಿಟ್ಟಿದ್ದೆ. ಶಿವ ಶಿವ. ಈ ಹೇಳ್ತೇನೆ ಕೇಳು. ಒಂದು ದೀಪಾಸನಾನು ಹೊಡೆದಿರುವ ಸಭೆಗೆ ಒಂದು ದೀಪಾಸನಾನು ಹೊಡೆದಿರುವ ಸಭೆಗೆ ಬಂದನು ಎಷ್ಟೇ ಆಸಕ್ತಿಯಿಂದ ಪ್ರೀತಿಯಿಂದ ನೀನು ಹೇಳುವ ತವಕದಲ್ಲಿದ್ದರೂ ನಾನು ಉದಾಸೀನ ಮನಸ್ಸಿನಿಂದ ಇದ್ದೆ. ಯಾಕೆ ಸ್ವಾಮಿ ಹಾಗೆ? ನಡೆದ ಒಂದು ಘಟನೆ ಹೇಳಿದ್ರೆ ನಿನ್ನ ಮೃದು ಮನಸ್ಸಿಗೆ ಅದೆಷ್ಟು ನೋವಾದೀತು ಎಂದು. ಒಂದೊಂದು ದಿವಸ ಕೈಲಾಸಕ್ಕೆ ದೇವೇಂದ್ರ ಬಂದನಲ್ಲ, ಹ, ತ್ರಿವೇಣಿ ಸಂಗಮದಲ್ಲಿ ಹೌದು. ಜ್ಞಾನ ಸತ್ರ ಹ, ಅಧ್ಯಕ್ಷ ಪೀಠವನ್ನು ಅಲಂಕರಿಸಬೇಕು ಎಂದು ಹೌದು. ನಾವು ಒಪ್ಪಿದ್ದು ನಿನಗೆ ಗೊತ್ತು. ಜ್ಞಾನಸತ್ರದ ಪೀಠವನ್ನು ಜ್ಞಾನೇಶ್ವರ ಅಂತ ತಾವೇ ವಹಿಸಿಕೊಳ್ಳಬೇಕು ಅಂತ ಹೇಳಿದ ಹೌದು. ಅದು ಹೋದದ್ದು ಹೌದು. ಹೌದು. ಅಲ್ಲಿಗೆ ಬಂದ ನಿನ್ನ ಅಪ್ಪ. ಓಹೋ. ಹೇಗೆ ಹಾಗೆ ನಿನ್ನ ಅಪ್ಪ ಬಂದದ್ದು ಅಂದ್ರೆ ಒಂದ್ ಜಾತಿ ಧೂಮಕೇತು ಬಂದ. ನನ್ನ ಅಪ್ಪನ ಪ್ರವೇಶವೇ ಹಾಗೆ. ಹೌದು, ಧೂಮಕೇತು ಪ್ರವೇಶ ಆದಾಗೆ ಮತ್ತು ಒಳ್ಳೇದಾಗುವುದಿಲ್ಲ. ಹಾಗಲ್ಲ ಹೇಳಿದ್ದು. ಹಾ. ಕೇಳು, ಅಂತಹ ಅವ ಒಂದೊಂದು ಮಾತ್ರದ ಅಧ್ಯಕ್ಷ ಪೀಠದ ಮೇಲೆ ಕುಳಿತಂತ ನನ್ನನ್ನ ನಿಂದಿಸಿದ, ಹೀಯಾಳಿಸಿದ, ಪಚಾರಿಸಿದ. ಸ್ವಾಮಿ, ನನ್ನ ತಂದೆಯವರು ಹೀಗೆ ಮಾಡಿದರೆ ಮಾಡಿರಬಹುದು. ಯಾಕಂದ್ರೆ ನನ್ನ ಅಪ್ಪನಿಗೆ ಕೋಪ ಹೆಚ್ಚು. ನನ್ನ ಅಪ್ಪ ಶೀಘ್ರ ಕೋಪಿ ಹೌದು. ಹಾಗೆಂದು ದೀರ್ಘ ದ್ವೇಷಿ ಖಂಡಿತವಾಗಿ ಅಲ್ಲ ಸ್ವಾಮಿ. ದ್ವೇಷಿ ಯಾಕೆ ಗೊತ್ತಾ? ಯಾಕೆ? ಆಮಂತ್ರಣ ಕೊಡ್ಲಿಲ್ಲ ಅಂತ ಆದ್ರೆ ಆದ್ರೆ ನಾವೇ ಯಾಕೆ ಹೋಗ್ಬೇಕು? ಆ ದ್ವೇಷವನ್ನು ಮರೆಯಲಿಲ್ಲ ಎಂಬುದಾಯಿತು. ಹಾಗಾಗಿ ನಮ್ಮನ್ನ ಆಮಂತ್ರಿಸಲಿಲ್ಲ. ಆದ್ದರಿಂದ ನಾವು ಅಲ್ಲಿಗೆ ಹೋಗುವುದು ಬೇಡ. ಹೋಗದಿರೆಂಬ ವಚನವಾ ಬೇಡ, ಹೋಗದಿರೆಂಬ ವಚನವ ನೋಡಿ ಕೆಡಿಸದಿರೋ, ವಚನವ ನಾಡಿ ಕೆಡಿಸದಿರು, ವಚನವ ನಾಡಿ ಕೆಡಿಸದಿರೆಂಬ ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿಗೋಳಿಡುತ್ತಾ. ಪತಿಯನು ಕಾಡಿದಳು
ಕಂಬನಿ ತುಂಬಿ ಗೋಳಿಡುತ್ತ ಬೇಡ ಹೋಗದಿರೆಂಬ ವಚನವನ್ನಾಡಿ ಕೆಡಿಸದಿರು ವಚನವನಾಡಿ ಕೆಡಿಸದಿರು ನಿಲ್ಲದು ಮನವಲ್ಲಿ ಹೋಗದೆ ನಿಲ್ಲದು ಮನವಲ್ಲಿ ಹೋಗದೆ ಮನವಲ್ಲಿ ಹೋಗದೆ ಪ್ರಾಣದುಲ್ಲಭ ಕಳುಹಿಸಲಾಗದೆ ಪ್ರಾಣದಲ್ಲವ ಕಳುಹಿಸಲಾಗದೆ ನಿಲ್ಲದೆ ಮಗೆ ನಾಳೆ ಎಂದರು ನಿಲ್ಲದೆ ಮಗೆ ನಾಳೆ ಎಂದರು ಪತಿಗಲ್ಲವ ಪಿಡಿದು ಮುದ್ರಿಸುವಳು ಪತಿಗಲ್ಲವ ಪಿಡಿದು ಮುದ್ರಿಸುವಳು ನಿಲ್ಲದು ಮನವಲ್ಲಿ ಹೋಗದೆ ಅಪ್ಪನ ಮನೆಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಮಕ್ಕಳಾದವರು ಹೋಗಲೇಬೇಕು. ಈಗಾಗಲೇ ನನ್ನ ಅಕ್ಕ ನನ್ನ ಬಂಧು ಬಾಂಧವರೆಲ್ಲರೂ ಬಂದು ಸೇರಿರುತ್ತಾರೆ. ಅಲ್ಲಿ ಅಂತಹ ಪ್ರದೇಶಕ್ಕೆ ನಾನು ಹೋಗದೇ ಇರಲಿಕ್ಕೆ ಸಾಧ್ಯ ಉಂಟೆ ಸ್ವಾಮಿ, ಆಲೋಚನೆ ಮಾಡಿ. ಯಾವ ಹೊತ್ತಿನಲ್ಲಿ ಬ್ರಾಹ್ಮಣರ ಬಾಯಲ್ಲಿ ಅಲ್ಲಿರುವಂತಹ ಕಾರ್ಯಕ್ರಮದ ಸುದ್ದಿಯನ್ನು ಕೇಳಿದೆನು, ಆ ಸಂದರ್ಭದಲ್ಲಿಯೇ ನನ್ನ ಮನಸ್ಸೆನ್ನುವುದು ತವರು ಮನೆಯಿಂದ ಸೇರಿ ಆಗಿದೆ. ರಮಣ, ಇಲ್ಲಿರುವುದು ದಾಕ್ಷಾಯಿಣಿಯ ದೇಹ ಮಾತ್ರ, ಆಗಲೇ ತಿಳಿಸಲಿಲ್ಲ. ನನ್ನ ಮನಸ್ಸಲ್ಲಿ ನಿಲ್ಲದು. ಅಲ್ಲಿವರೆಗಾಗಿ ನಾನು ಹೋಗಲೇಬೇಕು. ಕಳುಹಿಸಿಕೊಡಿ ಸ್ವಾಮಿ, ಕಳುಹಿಸಿಕೊಡಿ. ಯಾಕೆ ಮಾತಾಡಬೇಕು ಎಂಬಳು ಮಾತಾಡಬೇಕು ಎಂಬಳು ತಾನೆ ಮಾತಾಡುತ್ತಿರಬೇಕು ತಾನೆ ಮಾತಾಡುತ್ತಿರಬೇಕು
ರಮಣ, ತವರು ಮನೆಯ ಕಾರ್ಯಕ್ರಮಕ್ಕೆ ನಾನು ಹೋಗಲೇಬೇಕು ಹೋಗಲೇಬೇಕೆನ್ನುವ ಹಾಗೆ ಸಾರಿ ಸಾರಿ ಹೇಳಿದರು. ಮೌನದಲ್ಲಿದ್ದೀರಿ. ದಾಕ್ಷಾಯಿಣಿ ಒಂದು ಮಾತನ್ನಾಡಿದರೆ ಅದಕ್ಕೆ 10 ಮಾತುಗಳನ್ನಾಡುವುದರ ಮೂಲಕವಾಗಿ ನನ್ನ ಮನಸ್ಸನ್ನು ನನ್ನ ಬುದ್ಧಿಯನ್ನು ರಕ್ಷಿಸುತ್ತಿರುವಂತಹ ಪರಶಿವ ಇಂದು ಮೌನವಾಗಿ ಕುಳಿತಿದ್ದೀರಿ. ಏಕೆ ಸ್ವಾಮಿ, ಏಕೆ ಈ ಮೌನ? ಮದುವೆಯಾಗಿ ಇಷ್ಟು ಕಾಲವಾದರೂ ಕ್ಷಣ ಮಾತ್ರವೂ ನಿಮ್ಮನ್ನು ಅಗಲಿದವಳು ನಾನಲ್ಲ. ಎಲ್ಲೆಲ್ಲಿಯೂ ಹೋಗಬೇಕೆನ್ನುವ ಹಾಗೆ ಕೇಳಿಕೊಳ್ಳುತ್ತಲೂ ಇಲ್ಲ. ತವರು ಮನೆಯ ಕಾರ್ಯಕ್ರಮ ಹೋಗಬೇಕೆನ್ನುವ ಹಾಗೆ ಹೇಳ್ತಾ ಇದ್ದೇನೆ. ಮೌನ ತಳೆದಿದ್ದೇನೆ. ಗೊತ್ತಾಯ್ತು ಸ್ವಾಮಿ, ನನಗೆ ಗೊತ್ತಾಯ್ತು. ಕ್ಷಣವೂ ನನ್ನ ಅಗಲಿ ಶಿವನಿರುವುದಿಲ್ಲ. ಹಾಗಾದರೆ ನಿಮಗೆ ಈ ರೀತಿಯ ನೋವಾಗಿದೆ ಅಂತಾದ್ರೆ ನೀವು ಬರುವುದು ಬೇಡ. ನನ್ನನ್ನು ಕಳುಹಿಸಿಕೊಡಿ ಸ್ವಾಮಿ, ನಾನು ಹೋಗುತ್ತೇನೆ. ಹಾಗೆಂದು ಅಪ್ಪನ ಮನೆಗೆ ಹೋಗಿ ಅಲ್ಲಿಯೇ ಇರುತ್ತಾಳೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡಿ. ಇಂದು ಹೋಗುತ್ತೇವೆ, ನಾಳೆ ಬರುತ್ತೇವೆ. ಸ್ವಾಮಿ, ಕಳುಹಿಸಿಕೊಡಿ. ಸಿಟ್ಟು ಮಾಡಿಕೊಂಡಿದ್ದೀರಾ? ಏನೇನು ಮಾತ್ರ ಸಿಟ್ಟು ಬರುವುದಾ? ಹೆಂಡತಿಗೆ ಸಿಟ್ಟು ಬರುವುದಿಲ್ಲ ಅಂತ ಹಾಗೆ ಭಾವಿಸಿದ್ರೆ ಹೇಗೆ? ಎಲ್ಲೆಲ್ಲಿ ಹೊರಟಿದ್ದಾರೆ ಅಪ್ಪನ ಮನೆಗೆ. ನಾನು ಹೋಗಬೇಕು, ನೀವು ಕಳಿಸುವುದು ಬೇಡ. ನಿಮ್ಮ ಅವರ ಮನೆ ಸಂಬಂಧ ಇರುವ ಹಾಗೆ ಭಾವಿಸಿಕೊಳ್ತೇನೆ, ನಾನಾಗೆ ಹೋಗ್ತೇನೆ. ಶಿವ ಶಿವ, ಎಲ್ಲಿಯಾದ್ರೂ ಉಂಟೆ. ಪ್ರಪಂಚಕ್ಕೆ ಆದರ್ಶದ ಪತಿಗಳಾದವರು ಸತಿಪತಿಯರು ನಾವು. ಪತಿಯ ಮಾತನ್ನ ಮೀರಿ ಸತಿಯಾದ ನಾನು ಎಲ್ಲಿಯಾದರೂ ಹೋಗಲಿಕ್ಕುಂಟೆ? ಹೋಗಲಿಕ್ಕಾಗುವುದಿಲ್ಲ. ಆದರೂ ಇವರನ್ನು ಒಪ್ಪಿಸಿಕೊಂಡು ಹೋಗುವ ಅಂತ ಹೇಳಿದ್ರೆ ಶಿವ ಮಾತನಾಡುವುದಿಲ್ಲ. ಶಿವನಿಗೆ ಸಿಟ್ಟು ಬಂದಿದೆ ಎನ್ನುವ ಹಾಗೆ ನಾನು ಭಾವಿಸಿ ನೋಡಿ, ಅಲ್ಲಿ ಸಿಟ್ಟು ಬಂದವರ ದೇಹವೇನು ಹೀಗಿರುತ್ತದೆಯಾ? ಸಷ್ಟದಿರುತ್ತದೆ, ಬಿಗಿಯಾಗಿರುತ್ತದೆ. ಅದು ನೋಡಿ, ಕೈ ಕಾಲನ್ನು ಅಲ್ಲಾಡಿಸ್ತಾ ಇದ್ದಾರೆ ಎಂಬಲ್ಲಿಗೆ ನಟ ಭಯಂಕರನ ನಾಟಕ ಅಲ್ಲವೋ ಇದು? ಈ ನಟ ಭಯಂಕರನ ಎದುರಿನಲ್ಲಿ ನಾನು ನಾಟಕವನ್ನೇ ಮಾಡ್ತೇನೆ. ಏನು ಹೆಣ್ಣು ಮಕ್ಕಳಿಗೆ ಹೇಳಿಕೊಡ್ಬೇಕಾ ಗಂಡನ ಎದುರಿನಲ್ಲಿ ನಾಟಕ ಮಾಡುವುದು? ನೋಡಿ ಸ್ವಾಮಿ, ನನ್ನ ತಂದೆಯ ಮನೆಯ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು. ಆದ್ರೆ ಹೋಗುವುದಿಲ್ಲ. ಮತ್ತೊಂದು, ಸತೀಮಣಿ ಯಾವತ್ತೂ ಪತಿಯ ವಾಕ್ಯವನ್ನ ಮೀರುವುದಿಲ್ಲ ಎಂದು ನೀ ಅಂತ ನನ್ನ ಮೌನ ಅಂತ ಮಾಡಿದ್ಯಾ? ಅಲ್ವಾ? ಏಕಾದಶಿಯೂ ಅಲ್ಲ, ಮೌನೂ ಅಲ್ಲ. ಮತ್ತೆ ಹೋಗ್ಬಾರ್ದು. ಒಂದು ಹೇಳ್ತೇನೆ, ಅವರಿಗೆ ನಾವು ಮಗಳು ಹಾಗೂ ಒಳಿ ಅನ್ನುವ ಭಾವನೆ ಉಂಟ, ನಮಗೂ ಇರಬೇಕು. ಅತ್ತೆ ಮಾವ ಅನ್ನುವ ಭಾವನೆ ಉಂಟು. ಹೌದು, ಈ ಸಂಬಂಧ ಎನ್ನುವ ಸೇತುವೆ ಹಾಗಲ್ವೇನೆ? ಹೌದಪ್ಪ. ಅವರಿಗೆ ಇದ್ದಿದ್ರೆ ನಮ್ಗೆ ಯಾಕೆ ಯಾಕೆ ಬೇಕು? ಹೋಗುದಿಲ್ಲಲ್ಲ? ಹೋಗುವುದಿಲ್ಲ. ಹಾ. ಆದ್ರೆ ನಾನು ಆಲೋಚನೆ ಮಾಡುದು ಏನು? ಅಲ್ಲಿಗೆ ಹೋಗುವುದಿಲ್ಲ, ಹಾ. ಇಲ್ಲಿದ್ದು ಮಾಡುವುದೇನು? ಒಂದ್ ಕೆಲಸ ಮಾಡುವ, ಏನು? ಈ ಯಜ್ಞ ನೋಡ್ಲಿಕ್ಕೆ ಹೋಗುವಲ್ಲ? ಹೌದು, ಅಲ್ಲಿ ಹೋಗ್ಬೇಕಿತ್ತು. ನಾವೊಂದು ದೊಡ್ಡ ಯಜ್ಞ ಮಾಡೋಣ. ಸ್ವಾಮಿ, ಏನಾದದ್ದು ನಿಮಗೆ? ಹ್ಮ್ ನಿಮ್ಮ ಕುರಿತಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹ್ಮ್ ಮತ್ತೊಬ್ರು ಮಾಡಿದ್ದನ್ನು ಮಾಡುವವರು ನೀವಲ್ಲ. ನೀವು ಮಾಡಿದ್ದನ್ನು ಮತ್ತೊಬ್ಬರಿಂದ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತೊಬ್ರು ಮಾಡಿರೋದು ನೀವು ಮಾಡಿದ ಹಾಗೆ ಆಗುವುದಿಲ್ಲ. ಇಷ್ಟು ವರ್ಷ ಮಾಡದೆ ಇದ್ದು ಹೀಗೆ ಯಾಕೆ? ಹೀಗೆ ಆಗಬೇಕು ನಿಮಗೆ. ಅವರು ಮಾಡಿದ್ದಾರೆ ಅಂತ ನಾವು ಮಾಡುವುದಲ್ಲ. ಅಲ್ವಾ? ಬೇಡ, ಒಂದ್ ಕೆಲಸ ಮಾಡೋಣ, ನಂದಿಯನ್ನಾಡರಿ ಪ್ರಪಂಚ ಪರ್ಯಟನ ಮಾಡೋಣ. ಸುಮ್ಮನಾಗಿ ನಮ್ಮ ಮದುವೆಯಾದ ಹೊಸತರಲ್ಲಿ ತಿರುಗಾಟ ಮಾಡುವುದು ಸರಿ ಆಗಲೇ ಮಾಡ್ಲಿಲ್ಲ. ಎಂತದ್ದು ಹೇಳು, ನಾವಿರುವ ತನಕ ನಾವೇ ಹೊಸಬರು. ಹಾಗೆ ಸ್ವಾಮಿ ಆಲೋಚನೆ ಮಾಡಿ ಪ್ರಪಂಚ ಪರ್ಯಟನೆಗಾಗಿ ಹೊರಡುವುದು ಹೌದು. ಪ್ರಾಚೀನ ಬರಹಿ ಎಲ್ಲುಂಟು? ಪ್ರಪಂಚದೊಳಗೆ ಉಂಟು. ಮತ್ತೆ ನಾವು ಅಲ್ಲಿಗೆ ಹೋದಾಗ ಆಗುದಿಲ್ವಾ? ಬೇಡ, ಆ ಕಡೆ ಹೋಗುತ್ತಿರುವ ನಿನ್ನ ಮನಸ್ಸನ್ನು ನಿಯಂತ್ರಿಸಬೇಕು. ಈಗಾಗಲೇ ಹೋಗಿ ಆಗಿದೆ, ಸರಿ ಆಯ್ತು, ನಿಯಂತ್ರಿಸಬೇಕು. ಹೌದು,
ಒಂದು ಕತೆ ಹೇಳ್ತೇನೆ. ಕತೆ? ಹೌದು, ಹಾ. ನಿನ್ನ ಮನಸ್ಸು ಇಲ್ಲಿಯೇ ಇರಬೇಕು. ಹ್ಮ್. ಹಾಗೆ ಹಾ. ಸರಿಯಾಗಿ ಗ್ರಹಿಸು. ಆಯ್ತು. ಹೆಂಡತಿಯನ್ನ ಕಳಕೊಂಡ ತಂದೆ, ಮದುವೆಯ ಪ್ರಾಯಕ್ಕೆ ಬಂದ ಮಗ, ಹಾ. ಇಬ್ಬರು ಕನ್ಯಾನ್ವೇಷಣೆಗೆ ಹೊರಟರು. ಸರಿ. ಇಬ್ಬರಿಗೂ ಹೆಣ್ಣಿನ ಅಗತ್ಯ ಉಂಟು. ಹೌದು. ಯೌವನ ಇರುವಾಗಲೇ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ, ಪ್ರಾಯಕ್ಕೆ ಬಂದಿದ್ದಾನೆ ಮಗ. ಯೋಗ ಎದುರಿಂದ ಎರಡು ಹೆಂಗಸರು ಬರ್ತಾ ಇದ್ರು. ಓಹೋ. ಇವರೊಳಗೆ ತೀರ್ಮಾನ ಮಾಡುದು, ಎತ್ತರ ಇರುವವಳನ್ನು ಅಪ್ಪ ಮದುವೆ ಆಗುದು, ಉಳ್ಳವಳನ್ನು ಮಗ ಮದುವೆ ಆಗುದು. ಹಾ. ಮಾತುಕತೆ ಆಯ್ತು, ಮದುವೆ ಆಯ್ತು, ಗೌರಿ ಸಂತಾನೂ ಆಯ್ತು ಅವರಿಗೆ. ಓಹೋ. ಆಮೇಲೆ ಗೊತ್ತಾಯ್ತು, ಅಪ್ಪ ಮದುವೆ ಆದದ್ದು ಮಗಳನ್ನ, ಹಾ. ಮಗ ಮದುವೆ ಆದದ್ದು ತಾಯಿಯನ್ನು. ಈಗ ನಿನ್ನ ಹತ್ರ ಕೇಳುದು, ಏನು? ಅವರ ನಡುವಿನ ಸಂಬಂಧ ಹೇಗೆ? ಹೌದು ಸ್ವಾಮಿ, ತಂದೆ ಮಕ್ಕಳ ಸಂಬಂಧ ಅಂತ ಹೇಳಿದ್ರೆ ಹಾಗೆ. ಈಗಾಗಲೇ ನನ್ನ ಅಕ್ಕ ತಂಗಿಯರೆಲ್ಲ ಬಂದು ಸೇರಿರ್ತಾರೆ ಅಲ್ಲಿ. ಅಪ್ಪ ಇನ್ನೇನು ಮಗಳ ಬರುತ್ತಾಳೆ ಅನ್ನೋ ನಿರೀಕ್ಷೆಯಲ್ಲೇ ಇರ್ತಾರೆ. ಈ ಪ್ರಸಂಗ ಹಾಳು ಮಾಡ್ಬಿಟ್ಟು ಅಂದ್ರೆ ಹಾಳು ಮಾಡಿದ್ದು ನಾನಲ್ಲ, ನೀವು. ಎದಕ್ಕೆ? ಅಲ್ಲದೆ ಹೋದ್ರೆ ಸಂಬಂಧ ಇರೋ ಕತೆ ಯಾಕೆ ಹೇಳಬೇಕು? ಈಗ ಸಂಬಂಧ ಇರೋ ಕತೆ ಹೇಳಿದಕ್ಕಲ್ಲ ನನಗೆ ನನ್ನ ಸಂಬಂಧದವರು ನೆನಪಾದದ್ದು. ಈ ಕತೆ ಹೇಳೋದು ಉದ್ದೇಶವೇ ಸಂಬಂಧದ ನೆನಪಾಗಬಾರ್ದು. ನೀವು ಅದನ್ನೇ ನೆನಪಿಸ್ಬೇಕಂತ ಹೇಳಿ ಅಪ್ಪ ಮಕ್ಕಳ ಸಂಬಂಧದ ಕತೆ ಹೇಳಿದ್ರೆ ಲಕ್ಷಾಣಿ, ಓ. ಸಂಬಂಧವೇ ಇಲ್ದಿದ್ದ ಕತೆ ಹೇಳ್ತೇನೆ. ಹಾ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ಊರಿಗೆ ಬರಗಾಲ ಬಂತು. ಸರಿ. ಆತ 3 ಕೆರೆ ತೋಡಿಸಿದ. ಒಂದು ಕೆರೆಯಲ್ಲಿ ನೀರಿರ್ಲಿಲ್ಲ, ಉಳಿದ 2 ಕೆರೆ ಹೊಟ್ಟಾಗಿತ್ತು. ಆಮೇಲೆ ಅಲ್ಲಿಗೆ ಬಾಯಾರಿಕೆ ನೀಗಿಸಿಕೊಳ್ಳುವುದಕ್ಕೆ 3 ಆಕಳುಗಳು ಬಂದವು. ಹಾ. ಎಂತದ್ದು, ಒಂದು ಆಕಳ ಹಾಲು ಕೊಡ್ತಿರ್ಲಿಲ್ಲ, ಮತ್ತೇನು ಬರಡಾಗಿತ್ತು. ಈಗಾಗಲೇ ಬಂದಿರ್ತಾರೆ ಎಲ್ಲ ಬ್ರಾಹ್ಮಣೋತ್ತಮರೆಲ್ಲ ಬಂದು ಸೇರಿರ್ತಾರೆ. ಅಪ್ಪ ದಾನ ಧರ್ಮಾದಿಗಳನ್ನು ಮಾಡಬೇಕೆನ್ನುವ ಕಾರಣಕ್ಕಾಗಿ ಎಷ್ಟು ಹಾಲು ಕರೆಸಿದ್ದಾರೋ ಏನು, ಎಷ್ಟು ಜನ ಬಂದು ಸೇರಿದ್ದಾರೋ ಏನು. ಯಾರ ತಾಳ್ಮೆಗೂ ಒಂದು ಮಿತಿ ಉಂಟು. ಹೌದು. ರುದ್ರ ಭಯಂಕರ ಆದ್ರೂ ಕಷ್ಟ, ಗೊತ್ತಾಯ್ತಾ? ಹೌದು ರಮಣ, ಈಗಾಗಲೇ ಮನಸ್ಸಲ್ಲಿ ಹೋಗಿ ಆಗಿದೆ ಎನ್ನುವ ಹಾಗೆ ಹೇಳಿದನಲ್ಲ, ನೀವೆಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಮನಸ್ಸಿಗೆ ಬರುತ್ತಾ ಇಲ್ಲ ಸ್ವಾಮಿ. ಅಪ್ಪನ ಮನೆಯ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು, ಕಳುಹಿಸಿಕೊಡಿ ಸ್ವಾಮಿ. ಹೋಗುವುದು ಬೇಡ. ಹೋಗಬೇಕು ರಮಣ, ಬೇಡ. ಹೋಗಬೇಕು ಸ್ವಾಮಿ. ಹೋಗ್ ಸಾಯಿ.